ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತಿನ ವಿಡಿಯೋದು ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ನಮ್ಮ ಅಳಿಯ ಮಧ್ಯದಲ್ಲಿ ಡ್ರ್ಯಾಗನ್ ಫ್ರೂಟ್ ಬಿಟ್ಟಿಲ್ಲ ಅಂತ ಹೇಳಿದ್ದೆ ನೋಡಿ. ಅದರಿಂದ ಅದು ತುದಿ ಚೂಪಾಗಿದ್ದರೆ ಕಾಯಿ ಬರಲ್ಲ. ಅದರಿಂದ ನಾನು ಎಲ್ಲೆಲ್ಲಿ ಚೂಪಾಗಿದೆಯೋ ಅಲ್ಲೆಲ್ಲ ಕಟ್ ಮಾಡಿಸ್ತಾ ಇದ್ದೀನಿ. ಮೇಲಿರೋದು ಈ ಕಡೆ ಮಧ್ಯ ಇರೋದಿದು. ಇದೂ ಹೋದ ಸರಿ 3 ಹಣ್ಣು ಬಿಟ್ಟಿತ್ತು. ಈ ಸರಿ ಆ ಗಿಡಗಳು ಬಿಟ್ಟು ಹೊಸ ಗಿಡನೂ ಬಿಟ್ರೂ ಇದು ಬಿಟ್ಟಿಲ್ಲ ಅಂತ ನೋಡಿಬಿಟ್ಟು ನಾನು ಆ ಚೂಪಾಗಿರೋದೆಲ್ಲ ತೆಗೆಸ್ತಾ ಇದ್ದೀನಿ. ಅವರು ಅಲ್ಲಲ್ಲಿ ಎಲ್ಲೇ ಥರ ಐತೆ ನೋಡಿಬಿಟ್ಟು ತೆಗಿತಾಯಿದ್ರು. ಅದನ್ನ ಹಂಗೆ ನಾನು ವಿಡಿಯೋ ಮಾಡ್ಕೊಂಡೆ. ನೋಡಿ ಈ ಥರ ಮೊಂಡಿರ್ಬೇಕು ಮಧ್ಯದಲ್ಲಿ. ಆ ಥರ ಯಾವ್ದಾದ್ರು ಚೂಪಾಗಿ ಬೆಳೀತಾ ಇದ್ದರೆ ಎಲೆ ಹಣ್ಣಿನ ಹೂವು ಬಿಡೋ ಟೈಮಲ್ಲಿ ಸ್ವಲ್ಪ ತುದಿ ಕಟ್ ಮಾಡ್ಕೊಂಬಿಟ್ರೆ ನಾವು ಮತ್ತೆ ಅಲ್ಲಿಂದ ಕಾಯಿ ಬರುತ್ತೆ. ಬೇರೆ ಕಡೆ ಅಲ್ಲೇ ಬರಬೇಕು ಅಂತಿಲ್ಲ, ಬೇರೆ ಕಡೆಯಿಂದನೂ ಬರುತ್ತೆ. ಅದನ್ನೆಲ್ಲ ಮಾಡಾದಮೇಲೆ ಸ್ವಲ್ಪ ನಾನು ಹಂಗೆ ಹೂವಿನ ಗಿಡದ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಮಲ್ಲಿಗೆ ಗಿಡ ಬರೀ ಮಲ್ಲಿಗೆ ಜಾಜಿ ಮಲ್ಲಿಗೆ, ವಿರಜಾಜಿ ಇಷ್ಟೇ ಇರೋದು ಇವಾಗ. ದುಂಡು ಮಲ್ಲಿಗೆ ಎಲ್ಲ ಆಗೋಯ್ತು. ಮದರ್ ಫ್ರಂಟು ದುಂಡು ಮಲ್ಲಿಗೆದಂತೂ ತುಂಬ ಡಲ್ಲಾಗಿದೆ. ಅದರ ಕಟಿಂಗ್ ಚೆನ್ನಾಗಿದೆ ಗಿಡಗಳು. ಆಮೇಲೆ ಇದು ಜಾಜಿ ಹೂವಂತೂ ತುಂಬ ಬೆಳೆದ್ಬಿಟ್ಟಿದೆ ಗಿಡ. ನಾನಿದ್ದಾಗ ಅದನ್ನು ಸ್ವಲ್ಪ ಹಂಗೆ ಕಟ್ಟಿ ಇದು ಮಾಡ್ತಾಯಿದ್ದೆ. ಅವ್ರಿಗೆ ಗೊತ್ತಾಗಲ್ಲ, ಹೆಂಗೆ ಬೆಳೆಯುತ್ತೋ ಹಂಗೆ ಬಿಟ್ಟಿದ್ದಾರೆ. ಆ ಸೈಡ್ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ಬೆಳೆದ್ಬಿಟ್ಟಿದೆ. ನೋಡಿ ಇದು ದುಂಡು ಮಲ್ಲಿಗೆ ಗಿಡ ಮದರ್ ಪ್ಲ್ಯಾಂಟು ಕಡ್ಡಿ ಆಗಿದೆ. ಹೋದ ಸರಿ ಇದು ತುಂಬ ಚೆನ್ನಾಗಿ ಹೂವು ಬಿಟ್ಟಿತ್ತು. ಈ ಸರಿ ಯಾಕೋ ಸ್ವಲ್ಪ ಹೂವು ಬಿಡ್ತು, ಸರಿಯಾಗಿದ್ದಿಲ್ಲ. ಬರೋ ವರ್ಷಕ್ಕೆ ಚೇತರಿಸ್ಕೋಬೋದು ಅಂದ್ಕೊಂಡಿದ್ದೀನಿ. ಇಲ್ಲಿ ಬೆಂಡೆ ಗಿಡ, ರೆಡ್ ಬೆಂಡೆ ಎಷ್ಟೋ ಕಡೆ ಇಟ್ಟಿದ್ದೆ, ಬಂದಿಲ್ಲ. ಆಮೇಲೆ ಇದು ಆಲ್ಮಂಡ ಎಲ್ಲೋ ಚಿಗುರಿ ಬಳ್ಳಿ ಥರ ಬರ್ತಾಯಿದೆ, ಕಟ್ಟಬೇಕು ಇದಕ್ಕೆ. ಅವ್ರಿಗೆ ಅದೇ ಈ ಥರದ್ದೆಲ್ಲ ಕೆಲಸ ಅವ್ರಿಗೆ ಗೊತ್ತಾಗಲ್ಲ. ನಾವು ಹೇಳಿದ್ರೆ ಅದನ್ನು ಮಾಡ್ತಾರೆ. ಅದನ್ನು ಇವತ್ತು ಕಟ್ಟಿಸ್ತೀನಿ. ಆಮೇಲೆ ಆಲ್ಮಂಡ ಇನ್ನೂ ಒಂದು ಪಿಂಕು ಅಂತ ಹೇಳಿದ್ನಲ್ಲ, ಅದೂ ಆಗಲೇ ಮೊಗ್ಗು ಕಚ್ಚಿದೆ. ಇಲ್ಲಿ ಇದರಲ್ಲಿ ಅರಿಶಿಣದ ಇಟ್ಟಿದ್ರಲ್ಲೆಲ್ಲ ಸಿಕ್ಕಾಪಟ್ಟೆ ಸೊಪ್ಪು ಬೆಳೆದಿದೆ, ಬೇರೆ ಗಿಡಗಳು ಬೆಳೆದಿದ್ದಾವೆ. ಅವನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ದೀನಿ. ನನಗೆ ಇವಾಗ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಬೈತಾರೆ ಮನೆಯಲ್ಲಿ. ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸಾಕು, ನೀವು ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತೀರಂತ. ಅದರಿಂದ ಈ ಸರಿ ಪೂರ್ತಿ ಹುಷಾರಾಗೋವರೆಗೂ ಯಾವ ಕೆಲಸನೂ ಹಚ್ಕೋಬಾರ್ದು. ಸುಸ್ತು ಎಲ್ಲ ಕಮ್ಮಿ ಆಗೋವರೆಗೂ ಅಂದ್ಕೊಂಡಿದ್ದೀನಿ. ಇದು ಕಿರುನೆಲ್ಲಿಕಾಯಿ ಗಿಡ, ಇದು ಇನ್ನೂ ಕಾಯಿ ಬಿಟ್ಟಿಲ್ಲ. ಅದು ಬೀಜದಿಂದ ಬಂದಿದ್ದು ಅನಿಸುತ್ತೆ, ಬೇರೆಯವರು ನಂಗೆ ಗಿಫ್ಟ್ ಮಾಡಿದ್ದು. ಅದನ್ನು ಕಾಯ್ತಾಯಿದ್ದೀನಿ ಯಾವಾಗ ಬಿಡುತ್ತೆ ಅಂತ. ಇದು ಒಂದು, ಇನ್ನೂ ಒಂದು ನಾನು ಎರಳಿಕಾಯಿ ಗಿಡ ಹಾಕಿದ್ದೀನಿ. ಅದೂ ಅಷ್ಟೇ, ಅದು ಬಿಟ್ಟಿಲ್ಲ. ನೋಡಿ ಇಲ್ಲಿ ಪಾಪ ಅವ್ರು ಭಾನುವಾರ ಈ ಕೆಲಸ ಕಳೆ ತೆಗಿಯೋದು ಮಾಡ್ತಾರೆ. ತುಂಬ ಅವರಿಂದನೇ ನನ್ನ ಗಾರ್ಡನ್ ಇನ್ನೂ ಹಚ್ಚ ಹಸ್ರಾಗಿ ಕಾಣೋದು ಅನಿಸುತ್ತೆ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಗಾರ್ಡನ್ ಇನ್ನೂ ಒಂದು ಇದಾಗೋದು. ಇದು ನಾನು ಬಿಸಿಲಿದ್ದಾಗ ಹೋಗ್ತೀನಿ, ನೋಡಿ ಕೆಲಸ ಮಾಡ್ತೀನಿ. ಆ ಹೂವನೂ ಅವರೇ ಬರೋವಾಗ ಕಿತ್ಕೊಂಬಂದುಬಿಡ್ತಾರಲ್ಲ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ 4 ನಿಮಿಷ 5 ನಿಮಿಷ ಹಬ್ಬ ಅಂದರೆ 6. ಯಾವಾಗೋ ಒಂದು ಸರಿ ಜಾಸ್ತಿ ಕೆಲಸ ಇದ್ದರೆ ದೊಡ್ಡದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಇಲ್ಲಿ ನಾನು ಹೇಳಿದೆ ಯಾವ ಥರ ಕಟ್ಟಬೇಕು ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗಲಿಲ್ಲ ಅದನ್ನು. ನಾನು ಮತ್ತೆ ಕಟ್ಟಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಕೆಲಸದ್ದು ಏನು ತೋರಿಸ್ದೇ ಇದ್ರೂ ನಾನು ಗಿಡಗಳ ಬಗ್ಗೆ ಎಲ್ಲ ನಿಮ್ಮ ಕ್ವಶನ್ಗೂ ಆನ್ಸರ್ ಕೊಡ್ತಾಯಿದ್ದೀನಿ. ಅದು ಅಲ್ಲದೆ ಯಾವ್ಯಾವಾಗ ಏನೇನು ಮಾಡಬೇಕು ಅನ್ನೋದು ನಿಮಗೆ ವಿಡಿಯೋಗಳಿಗೆ ಮಾತಲ್ಲೇ ತಿಳಿಸ್ಕೊಡ್ತಾಯಿದ್ದೀನಿ. ಪ್ರತ್ಯಕ್ಷವಾಗಿ ಇವಾಗ ಕಮ್ಮಿ ಆಗಿದ್ರೂ ನೋಡ್ಸೋದು ಬಾಯಲ್ಲಿ ಹೇಳ್ತಾಯಿದ್ದೀನಿ. ಮಾಡೋಕ್ಕಾದ್ಮೇಲೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ ಉಡುಪಿ ಮಲ್ಲಿಗೆ. ಇದು ವಿರಜಾಜಿ ಅಂತೂ ಸುಮಾರು 3 ತಿಂಗಳಾಯಿತು ಅನಿಸುತ್ತೆ ಸ್ಟಾರ್ಟಾಗಿ, ಇನ್ನೂ ಬಿಡ್ತಾಯಿದೆ. ಅದು ಬಳ್ಳಿ ಟೈಪು. ಇನ್ನು ಬುಷ್ ವೆರೈಟಿ ಎಲ್ಲ ಇವಾಗ 1 ತಿಂಗಳಿಂದ ಸ್ಟಾರ್ಟ್ ಆಗಿದ್ದಾವೆ. ಇದೊಂಥರ ಮಲ್ಲಿಗೆ ಹೂವು. ಗೋರಿಕಾಯಿ ಗಿಡಗಳು ಆಗಲೇ ಡಲ್ಲಾದವು, ಸ್ವಲ್ಪ ದಿನ ಆಯ್ತಲ್ವ. ಅವು ಯಾವುದೇ ತರಕಾರಿ ಆಗಲಿ 3 ತಿಂಗಳು ಅಥವಾ 4 ತಿಂಗಳು, ಹಬ್ಬ ಅಂದರೆ 6 ತಿಂಗಳು ಅಷ್ಟೇ. ಅವು ಆಗ ಕಾಯಿಷ್ಟು ಕಮ್ಮಿಯಾಗಿ ಎಲೆಗಳೆಲ್ಲ ಡಲ್ಲಾಗಿಬಿಡುತ್ತೆ. ಅವ ನೋಡಿಬಿಟ್ಟು ನಾವು ಸಪ್ರೇಟ್ ಬೀಜ ಇಟ್ಕೋಬೇಕು. ಈ ವರ್ಷ ಇದೊಂದು ಹೊಸ ಮಲ್ಲಿಗೆ ಬಿಟ್ಟಿತ್ತು, ಖುಷಿ ಆಯಿತು. ನೋಡಿ ಈ ಕಡೆಯಿಂದ ನಾನು ಮತ್ತೆ ಒಂಚೂರು ಆ ಕಡೆ ತಳ್ಳಿ ಎಲ್ಲ ಇದು ಮಾಡಿದ್ದೀನಿ. ಇಲ್ಲಾಂದರೆ ಈ ಕಡೆ ಓಡಾಡೋಕ್ಕೆ ಆಗ್ತಿದ್ದಿಲ್ಲ, ಹಂಗೆ ಬೆಳೆದಿತ್ತು. ಈ ಪೈಪ್ಗಳು ಯಾವ ಥರ ಕಟ್ಟಬೇಕು ಅನ್ನೋದು ಕೂಡ ನಾನು ವಿಡಿಯೋಗಳು ಮಾಡಿದ್ದೀನಿ. ಮಾಡೋವಾಗ ಅವಾಗೆಲ್ಲ ಕೆಲಸ ಮಾಡವೇ ನಾನು ವಿಡಿಯೋ ಮಾಡಿ ತೋರಿಸಿರೋದು ನಿಮಗೆ. ಇವಾಗೆಲ್ಲ ಗಿಡಗಳು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದ್ದಾವೆ. ಮಳೆ ನೀರಿಗೂ ಅದಕ್ಕೂ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟು ಒಳ್ಳೆ ಕಾಡು ಥರ ಕಾಣಿಸ್ತಾ ಇದೆ. ಒಂದೊಂದು ಕಡೆ ಸಾಲಲ್ಲಿ, ಆ ಕಡೆ ಹಣ್ಣಿನ ಗಿಡ ಸಾಲಲ್ಲಿ ಮಧ್ಯೆ ಹೋಗೋಕ್ಕೆ ಆಗಲ್ಲ, ಆ ಥರ ಬೆಳೆದ್ಬಿಟ್ಟಿದ್ದಾವೆ. ನೋಡೋಕೆ ಹಚ್ಚ ಹಸ್ರಾಗೇನೋ ಇದೆ. ತುಂಬ ಗಿಡಗಳು ಬೆಳೆದಿರೋದ್ರಿಂದ ಸ್ವಲ್ಪ ಓಡಾಡೋಕ್ಕೂ ಕಷ್ಟ. ನಾನಿದ್ದಿದ್ರೆ ಯಾವ್ಯಾವ ಜಾಸ್ತಿ ಬೆಳೆದಿದ್ದಾವೋ ಅವೆಲ್ಲ ಪ್ರೂನ್ ಮಾಡ್ತಾಯಿದ್ದೆ. ಈ ನಡುವೆ ಪ್ರೂನ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಮಳೆಗಾಲ ಬರುತ್ತಲ್ಲ, ಪ್ರೂನ್ ಮಾಡಿರೋದೆಲ್ಲ ಕೊಳೆಯೋಕ್ಕೆ ಬಿಡಬೇಕು. ಅದನ್ನೆಲ್ಲ ಬ್ಯಾಗ್ಗಳು ಆಗಲೇ 2-3 ತುಂಬಿದೆ. ಒಂದು
ದೊಡ್ಡದು 50 ಲೀಟ್ರ್ ಟಬ್ಬೂ ತುಂಬಿದೆ. ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಅದೆಲ್ಲ ಗೊಬ್ಬರ ಆಗುತ್ತೆ ಅಂತ. ಈ ಥರ ಮಳೆಗಾಲದಲ್ಲಿ ನೀವು ಪ್ರೂನ್ ಮಾಡಿರೋದು ಎಲ್ಲ ಹಾಕ್ಬೋದು. ಆಮೇಲೆ ಇವತ್ತಿನ ತರಕಾರಿ ಕಿತ್ತಿದ್ವು ನೋಡಿ, ಮೂಲಂಗಿ, ಒಂಚೂರು ಬದನೆಕಾಯಿ, ಬೆಂಡೆಕಾಯಿ, ಮೆಣಸಿನ್ಕಾಯಿ, ಸ್ವಲ್ಪ ಪಾಲಕ್ಕು ಇಷ್ಟು ಸಿಕ್ಕಿದೆ ಇವತ್ತು. ಈ ಬದನೆಕಾಯಿ ಅಂತೂ ಸಿಗ್ತಾನೇ ಇದೆ ನಡುವೆ. ನಾನು ಪ್ರತಿ ಸರಿ ತೋರಿಸಿಲ್ಲ, ಒಂದೆರಡು ದಿನದ ಮಾತ್ರ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ. ವಿಡಿಯೋ ನೋಡಿ ದಯವಿಟ್ಟು ಲೈಕ್ ಕೊಟ್ಟು ಹೋಗಿ. ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ. ನೋಡಿದವರು ಲೈಕ್ ಕೊಡದೇ ಇದ್ದರೆ ಬೇಜಾರಾಗುತ್ತೆ. ಕಮೆಂಟ್ ಇದ್ದಷ್ಟು ಲೈಕು ಇರೋಲ್ಲ. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಗಿಡನೂ ಅಷ್ಟೇ, ಈ ಕಡೆ ಹೊಸ್ದಾಗ್ಬಿಟ್ಟಿರೋದು ನೋಡಿ, ಹೂವು ಅರಳಿ ಬಾಡ್ತಾ ಇದೆ, ಹಿಂದೆ ಕಾಯಿ ರೆಡಿ ಆಗ್ತಾಯಿದೆ. ನೋಡಿದ್ರೆ ಗೊತ್ತಾಗ್ಬೋದು. ಇದು ಯಾವ ಕಲರ್ ಬರುತ್ತೋ ಒಳಗಡೆ ಗೊತ್ತಿಲ್ಲ. ಇಷ್ಟು ದಿನ ಬಿಟ್ಟಿದ್ದೆಲ್ಲ ಕೆಂಪೇ ಇತ್ತು ಒಳಗಡೆ, ರೆಡ್ಡು. ಇದು ಎಲ್ಲೋ ಅಂತ ಅಂತಾರೆ, ನೋಡಬೇಕು. ಅವರು ಇದು ನನಗೆ ರಾಯಚೂರು ಸುಮ ಫ್ರೆಂಡ್ ಕೊಟ್ಟಿದ್ದು ಆ ಗಿಡ. ಈ ಸರಿ ಫಸ್ಟ್ ಹೂವು ಬಿಟ್ಟಿದೆ, ಖುಷಿ ಆಯಿತು. ಅದರಲ್ಲಿ 5 ಬಿಟ್ಟಿದ್ದು, 2 ಬಂದಿದ್ದಾವೆ, 3 ಇನ್ನೂ ಒಂದು ನೋಡಿ ಉದುರೋಯ್ತು. ಫಸ್ಟ್ ಈ ಥರ ಉದುರುತ್ತೆ. ನಮಸ್ತೆ.